2023ರಲ್ಲಿ ನಾವು ಉಲಮಾ ಮತ್ತೆ ಮುಸ್ಲಿಂ ಮುಖಂಡರ ಸೇರಿ ಅವ್ರಿಗೆ ಯತಿ ಹೆಚ್ಚದ ಮಟ್ಟದಲ್ಲಿ ವೋಟುಗಳನ್ನ ಹಾಕಿ ಅಧಿಕಾರಕ್ಕೆ ಬರೋ ಥರ ಅವಕಾಶ ಮಾಡಿಕೊಟ್ಟಿದ್ದೇವೆ. ಆ ಸಂದರ್ಭದಲ್ಲಿ ನಮ್ಮ ನಾಯಕರಾದ ಅಲ್ಹಾಜ್ ನಸೀರ್ ಅಹಮದ್ ಸಾಹಬ್, ಇದೇ ರೀತಿ ಅಲ್ಹಾಜ್ BZ ಜಮೀರ್ ಅಹಮದ್ ಸಾಹಬ್, ಅಬ್ದುಲ್ ಜಬ್ಬಾರ್ ಸಾಹಬ್, ಎಲ್ಲ ನಮ್ಮ ಮುಸ್ಲಿಂ ನಾಯಕರು ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ಸುತ್ತಿ ಮುಸ್ಲಿಂ ಮುಖಂಡರ ಜೊತೆ ಮಾತನಾಡಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ಅಂತ ಹೇಳಿ ಕಷ್ಟಪಟ್ಟು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋ ತರ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವಾಗ ಏನು ಬೈ ಎಲೆಕ್ಷನ್ ಆಗಿದೆ, ಉಪಚುನಾವಣೆ, ಬಾಗಲಕೋಟ್ ಆಗಲಿ ದಾವಣಗೆರೆ ಸೌಧ ಎರಡು ಭಾಗಗಳಲ್ಲಿ ಏನು ಉಪಚುನಾವಣೆ ನಡೆದಿದೆ, ಅದರಲ್ಲಿ ಕೂಡ ಕಾಂಗ್ರೆಸ್ಗೆ ಬೆನಿಫಿಟ್ ಆಗಿತ್ತ. ನಮ್ಮ ಉಲಮಾ ಮತ್ತೆ ಕಾಂಗ್ರೆಸ್ ಮುಸ್ಲಿಂ ನಾಯಕರು ಪಾರ್ಟಿಗೆ ಪಕ್ಷಕ್ಕೆ ಒಳ್ಳೇದಾಗ್ಲಿ ಅಂತ, ಬೆನಿಫಿಟ್ ಆಗ್ಲಿ ಅಂತ ದಾವಣಗೆರೆ ಸೌತ್ಗೆ ಮುಸ್ಲಿಂ ಕ್ಯಾಂಡಿಡೇಟ್ ನ ಹಾಕಿ ಅಂತ ಕೇಳಿದ್ದಾರೆ. ಅದೇನು ತಪ್ಪಿಲ್ಲ. 80,000 ಮುಸ್ಲಿಂ ವೋಟ್ ಎಲ್ಲಿ ಇದೆ ಅಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ಗೆ ಹಾಕಿ ಅಂತ ಕೇಳೋದು ಏನು ತಪ್ಪಿಲ್ಲ. ಅದು ಕಾಂಗ್ರೆಸ್ ಪಕ್ಷಕ್ಕೆ ಬೆನಿಫಿಟ್ ಆಗಿ ಅಂತ ಹೇಳಿದ್ದಾರೆ. ಅದಕ್ಕೆ ಪಾರ್ಟಿ ಕೇಳಿಲ್ಲ, ಹೈಕಮಾಂಡ್ ಕೇಳಿಲ್ಲ. ಅಲ್ಲಿ ಇರೋಕ್ಕಂತ ಲೋಕಲ್ ಯಾರು ಅಭ್ಯರ್ಥಿ ಇದ್ದಾರೆ ಅವ್ರ ಮನೆಯವರು ಕೇಳಿಲ್ಲ. ಒಂದು ಫ್ಯಾಮಿಲಿಗೆ ಅವರು ಸೀಟನ್ನ ಕೊಟ್ಟು ಆ ತರ ಒಂದು ಫೈಸಲೆ ಮಾಡಿ ಒಂದೇ ಫ್ಯಾಮಿಲಿಗೆ ಕಾಂಗ್ರೆಸ್ ಅಲ್ಲಿ ಬೆಳೆಯೋದಂತ ಅವಕಾಶ ಮಾಡಿ ಕೊಟ್ಟು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಮ್ಮ ಮುಸ್ಲಿಂ ನಾಯಕರಾದ ನಸೀರ್ ಅಹಮದ್ ಇರ್ಲಿ, ಬೇರೆ ಮುಖಂಡರಿರ್ಲಿ, ಸ್ವಲ್ಪ ಅವ್ರಿಗೇನು ಗೊಂದಲಿತ್ತು ಏನಿತ್ತು ಅಲ್ಲಿ ಪ್ರಚಾರ ಮಾಡೋಕ್ಕೆ ಹೋಗ್ಲಿಲ್ಲ. ಇಷ್ಟು ಸಣ್ಣ ಒಂದು ಸಣ್ಣ ಮಿಸ್ಟೇಕ್ ಇಂದ ಹಿಡಿದು ಅವ್ರಿಗೆ ಪೊಲಿಟಿಕಲ್ ಸೆಕ್ರೆಟರಿಯಿಂದ ವಜಾ ಮಾಡುತ್ತರ ಒಂದು ಆದೇಶವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷ ತಪ್ಪು ಮಾಡಿದೆ. ಅದಕ್ಕೆ ಇವತ್ತೊಂದು ದಿವಸ ನಾವು ಇಲ್ಲಿ ಸೇರಿ ಕಾಂಗ್ರೆಸ್ಗಿರ್ಲಿ ರಾಜ್ಯ ಸರ್ಕಾರಕ್ಕಿರ್ಲಿ ನಾವೊಂದು ಹೇಳಿಕೆ ಏನಂದ್ರೆ, ನೀವು ಪಾರ್ಟಿ ಸಿದ್ಧಾಂತ ಪಕ್ಷದ ಸಿದ್ಧಾಂತ ವಿರುದ್ಧ ಕೆಲಸ ಮಾಡಿದ್ದಾರೆ ಅಂದ್ಬಿಟ್ಟು ಅವ್ರಿಗೆ ವಜಾ ಮಾಡಿದ್ದಾರೆ. ಯಾರು ಕೇಳಿದೇನೋ ಇದೇ ಒಂದು ಮಾತ ನಿಮ್ಮ ಬಾಯಿಯಲ್ಲಿ, ಪಕ್ಷದ ಸಿದ್ಧಾಂತ ಉಲ್ಲಂಘನೆ ಆಗಿದೆ, ಅದರಿಂದ ನಾವು ಅವ್ರನ್ನ ವಜಾ ಮಾಡಿದ್ದೀವಿ. ಒಂದ್ ಮಾತು ನಾನು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕಾಂಗ್ರೆಸ್ಗೆ ನಮ್ಮ ಸಮಾಜದವರು ವೋಟೇ ಹಾಕಿಲ್ಲ ಅಂದ್ರೆ, ನೀವು ಅಧಿಕಾರಕ್ಕೆ ಬರ್ದಿಲ್ಲ ಇದ್ರೆ ಪಾರ್ಟಿ ಏನು ಸಿದ್ಧಾಂತ ಏನು ನೀವು ತಿಳ್ಕೋಬೇಕಾಗುತ್ತೆ. ಅದಕ್ಕೆ ಈ ವೋಟ್ ಕೊಟ್ಟಿರೋಂಥ ಮುಸ್ಲಿಂ ಸಮಾಜ ಒಗ್ಗಟ್ಟಾಗಿ ಎಲ್ಲ ಮುಸ್ಲಿಂ ಸಮಾಜ 90% ಅಬೌವ್ ನಿಮ್ಗೆ ವೋಟ್ ಹಾಕಿದ್ದಾರೆ. ಇವತ್ತೊಂದು ದಿವಸ ನಾವು ಸೇರಿ ನಿಮ್ಮ ಗಮನಕ್ಕೆ ತಂದು ಒಂದೇ ಒಂದು ರಿಕ್ವೆಸ್ಟ್ ಮನವಿ ಮಾಡುತ್ತೇನೆಂದರೆ, ತಾವು ಯಾವ ತರ ಪೊಲಿಟಿಕಲ್ ಸೆಕ್ರೆಟರಿ ಇದ್ದು ನಮ್ಮ ನಸೀರ್ ಅಹಮದ್ ಸಾಹಬ್, ಇದೇ ರೀತಿ ಬೇರೆ ಮುಸ್ಲಿಂ ಮುಖಂಡರು ಸಮಾಜ ಸೇವಾ ಮಾಡ್ತಾ ಇದ್ರು, ಕಾಂಗ್ರೆಸ್ ಪಕ್ಷಕ್ಕೆ ಸೇವಾ ಮಾಡ್ತಾ ಇದ್ರು. ಮತ್ತೊಂದು ಸಲ ನೀವು ಅವಕಾಶ ಕೊಡಿ, ಇಲ್ಲ ಅಂದ್ರೆ ಬರೋ ಮುಂದಿನ ಚುನಾವಣೆಯಲ್ಲಿ ನಾವು ಮುಸ್ಲಿಂ ಮುಖಂಡರು ಉಲಮಾ ನಮ್ಮ ಗುರುಗಳು ನಮ್ಮ ರಾಜ್ಯ ಮಟ್ಟದ ಮತ್ತೆ ದೇಶ ಮಟ್ಟದ ನಮ್ಮ ಗುರುಗಳು ಏನು ತೀರ್ಮಾನ ತಗೊಳ್ತಾರೆ ನಾವು ಅವ್ರಿಗೆ ಫಾಲೋ ಮಾಡಿ ನಾವು ನಿಮಗೆ ಏನು ಲೆಸನ್
ಏನ್ ಪಾಠ ನಿಮ್ಗೆ ಕಲಿಸ್ಬೇಕಂತ ಮುಂದಿನ ಚುನಾವಣೆಯಲ್ಲಿ ಅದು ನೋಡಿದ್ದೇವೆ. ಇನ್ನೊಂದು ಮಾತು ಹೇಳ್ತೀವಿ, ನಾವು ಕಾಂಗ್ರೆಸ್ ಪಕ್ಷದಿಂದ ಯಾವತ್ತೂ ದೂರ ಹೋಗ್ಲಿಲ್ಲ. ನೀವು ನಮಗೆ ದೂರ ಕಳಿಸಿದ್ರೆ ನಾವು ಮತ್ತೆ ನಿಮ್ಮ ಹತ್ರ ಕೂಡ ಬರೋದಿಲ್ಲ. ಯಾವಾಗ ಕಾಂಗ್ರೆಸ್ ಫಾರ್ಮೇಶನ್ ಆಯ್ತು ಆವಾಗಿಂದ ಮುಸ್ಲಿಂ ಸಮಾಜ ಕಾಂಗ್ರೆಸ್ ಜಲ್ಲಿದೆ. ಮಹಾದೇವ್ ಗೋವಿಂದ್ ಒಬ್ಬ ಕಾಂಗ್ರೆಸ್ ಫೌಂಡರ್ ಅಲ್ಲಿ ಇದ್ದಾರೆ, ಫಾರ್ಮೇಶನ್ ಅಲ್ಲಿ ಇದ್ದಾರೆ. ಇದೇ ರೀತಿ ಬದ್ರುದ್ದೀನ್ ತಯ್ಯಿಬ್ಜಿ ಅಂತ ಒಬ್ಬ ಮುಸ್ಲಿಂ ಮುಖಂಡರು ಕೂಡ ಸೇರಿ ಈ ಕಾಂಗ್ರೆಸ್ನ ಫಾರ್ಮೇಶನ್ ಮಾಡಿರೋದು ಹಳೆ ದಿನಗಳಿಂದ 1885 ಮುಖಂಡರು ಮತ್ತು ಉಲಮಾಗಳೆಲ್ಲ ಇಲ್ಲಿ ಸೇರಿ ಇವಾಗ ಏನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನು ಪ್ರಕಲ್ಪ ಬರ್ತಾ ಇದೆ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಎಲ್ಲ ಮಾತುಗಳು ನಮ್ಮ ಉಲಮಾಗಳ ಮುಖಾಂತರ ಎಲ್ಲ ನಮ್ಮ ಜನತೆಗೆ ಬಂದಿದೆ. ಇದು ನಮ್ಮ ದಾವಣಗೆರೆ ಉಪಚುನಾವಣೆ ಆಗಲಿ ಮತ್ತು ಬಾಗಲಕೋಟೆ ಉಪಚುನಾವಣೆ ಆಗಲಿ, ಅದರಲ್ಲಿ ನಮ್ಮ ನಸೀರ್ ಅಹಮದ್ ಸಾಹೇಬರಿಗೆ ಬಾಗಲಕೋಟೆಗೆ ಹಾಕಿದ್ರು. ಅಲ್ಲಿ ಅವರು 10 ದಿವಸ 8 ದಿವಸ ಏನು ಕೆಲಸ ಮಾಡಿದ್ದಾರೆ. ಪಾರ್ಟಿ ಏನು ವರ್ಕ್ ಇವರಿಗೆ ಕೊಟ್ಟಿದೆ ಅದು ಮಾಡಿದ್ದಾರೆ ಅವರು. ಇವತ್ತು ದಾವಣಗೆರೆ ಸೌತ್ಗೆ ಅವರು ಹೋಗಲಿಲ್ಲ. ಅದಕ್ಕೆ ಮುಂಚೆ ನಮ್ಮ ಮುಸ್ಲಿಂ ಮುಖಂಡರು ಮತ್ತು ಉಲಮಾ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಮುಖಂಡರಿಗೆ ಹೈಕಮಾಂಡ್ಗೆಲ್ಲ ಒಂದು ಹೇಳಿದ್ದಾರೆ, ಅಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ನ ನೀಡಿ ಅಂತ. ಯಾಕಂದರೆ ಅಲ್ಲಿ 80,000 ನಮ್ಮ ವೋಟರ್ಸ್ ಇದ್ದಾರೆ, ಮುಸ್ಲಿಂ ವೋಟರ್ಸು. 30 ವರ್ಷ ಇಂದ ಮುಂಚೆ ಜಾಸ್ತಿ ವರ್ಷಗಳಿಂದ ಹಿಂದಿನ ದಿನಗಳಿಂದ ಇವರು ಕಾಂಗ್ರೆಸ್ಗೆ ಸಮರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ವೋಟ್ ಕರೆಕ್ಟಾಗಿ ಆಗ್ತಾ ಇದ್ದಾರೆ. ಈ ವರ್ಷ ಈ ಸಲ ನಮ್ಮ ಶಿವಶಂಕರ ಅಪ್ಪಾಜಿ ಇದು ಧ್ಯಾಂತ ಇದ್ಮೇಲೆ ಕೇಳಿದರು ಅಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ನ ಕೊಡಿ ಅಂತ. ಅದಕ್ಕೆ ಹೈಕಮಾಂಡ್ ತೀರ್ಮಾನ ತಗೊಂಡೆಲ್ಲ ಅಲ್ಲಿಂದ ವೋಟರ್ಸ್ ಏನಿದ್ದಾರೆ ಅವರು ಸ್ವಲ್ಪ ನಾರಾಜಿದ್ದಾರೆ, ಗೊಂದಲಿ. ಅದರಿಂದ ಅವರು ಸ್ವಲ್ಪ ಬೇರೆ ಮಾತುಗಳನ್ನ ಹೇಳ್ತಾ ಇದ್ರು, ನಾವು ಕಾಂಗ್ರೆಸ್ಗೆ ಈ ಸಲ ವೋಟ್ ಹಾಕಲ್ಲ, ಇದು ಮಾಡಲ್ಲ, ಅದು ಮಾಡಲ್ಲ ಅಂತ. ಈ ಸಂದರ್ಭದಲ್ಲಿ ನಮ್ಮ ಅನೇಕ ಮುಸ್ಲಿಂ ಮುಖಂಡರು ಅಲ್ಲಿ ಹೋಗಿ ಕ್ಯಾಂಪೇನ್ ಕೂಡ ಮಾಡಿದ್ದಾರೆ. ಈಗ ಜಮೀರ್ ಅಹಮದ್ ಕೂಡ ಹೋಗಿದ್ದಾರೆ, ಮತ್ತು ಬೇರೆ ಸಲೀಂ ಅಹಮದ್ ಇರಲಿ, ಬೇರೆ ಇರಲಿ, ಅವರೆಲ್ಲ ಹೋಗಿದ್ದಾರೆ. ಅವ್ರಿಗೇನು ಅವ್ರ ಪಾರ್ಟಿ ಏನು ಕೆಲಸ ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಮುಖಂಡನಿಗೆ ಇವಾಗ ಕೆಲಸ ಇರೋದು ಅಲ್ಲಿ ಏನು ವೋಟರ್ಸ್ಗೆ ಯಾವ ಥರ ಕಾಂಗ್ರೆಸ್ಗೆ ಪಕ್ಷಕ್ಕೆ ವೋಟ್ ಹಾಕೋದು ಏನು ಮಾಡೋದು ಅದನ್ನು ಬಿಟ್ಬಿಟ್ಟು ಏನು ಮುಸ್ಲಿಂ ಮುಖಂಡರ ಇದೆ ಅವ್ರ ಮೇಲೇ ಮತ್ತೆ ಆ್ಯಕ್ಷನ್ ತಗೊಳ್ತಾ ಇದೆ. ಅದರಿಂದ ನಮ್ಮ ರಾಜ್ಯದ ಮುಸ್ಲಿಂ ಜನಾಂಗ ಸಮಾಜ ಸ್ವಲ್ಪ ಬೇಜಾರಾಗ್ತಾ ಇದೆ. ಅದೇ ಒಂದು ಮೆಸೇಜ್ ಅವರು ನಮ್ಮ ಕಾಂಗ್ರೆಸ್ ಇದು ರಾಜ್ಯದ ಸರ್ಕಾರಕ್ಕೆ ನಾವು ತಡೆಯೋದು, ಅವ್ರಿಗೆ ತಿಳಿಸಿಕೊಳ್ಳೋದು ಏನಂದರೆ, ಇವತ್ತು ಈ ಥರ ಮಾಡಿದರೆ ಮುಂದಿನ ಚುನಾವಣೆಯಲ್ಲಿ ನಿಮಗೂ ಕಷ್ಟ ಆಗುತ್ತೆ. ಅವರು ಒಂದು ಸೀಟ್ ಕೇಳಿದ್ದಾರೆ, ಕಾಂಗ್ರೆಸ್ಗೆ ಬೆನಿಫಿಟ್ ಆಗಲಿ ಅಂತ ಒಂದು ಸೀಟ್ ಕೇಳಿದ್ರು. 80,000 ಮುಸ್ಲಿಂ ವೋಟ್ಸ್ ಇದೆ. ಅಲ್ಲಿ ಒಂದು ಮುಸ್ಲಿಂ ಕ್ಯಾಂಡಿಡೇಟ್ ಬಂದರೆ ಮತ್ತೆ ಬರೋ ಚುನಾವಣೆಯಲ್ಲಿ ಮುಸ್ಲಿಮ್ಸ್ ಓಟು ಮತ್ತೆ ಕಾಂಗ್ರೆಸ್ಗೆ ಬರುತ್ತೆ ಅಂತ ಅವ್ರು ಕೇಳಿದ್ದಾರೆ. ಅದರ ಉಲ್ಟಾ ಅವರು ಕಾಂಗ್ರೆಸ್ಗೆ ಒಂದೇ ಫ್ಯಾಮ್ಲಿದು ಆ ಫ್ಯಾಮ್ಲಿ ವಿರುದ್ಧ ಏನಿಲ್ಲ, ನಮಗೆ ಅದು ಫ್ಯಾಮ್ಲಿ ವಿರುದ್ಧ ಏನಿಲ್ಲ. ಒಂದು ಮಾತು ಹೇಳಿದ್ರೆ, ಒಂದು ಫ್ಯಾಮ್ಲಿಗೆ ನಮ್ಮ ಮುಸ್ಲಿಂ ಸಮಾಜನೇ ಬಿಟ್ಬಿಟ್ರೆ ಹೆಂಗೆ? ಇದೊಂದು ನಮಗೆ ದುಃಖ ಇತ್ತು. ಅದರಿಂದ ಇವತ್ತೊಂದು ರಜೆ ಮಾಡಿದ್ದೀವಿ. ಜನ ಎಲ್ಲ ಇಲ್ಲಿ ಸೇರಿದ್ದಾರೆ. ಅದೇ ಒಂದು ಮೆಸೇಜ್ ನಾವು ಗೌರ್ಮೆಂಟ್ಗೆ, ನಮ್ಮ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಲ್ಲ ಮಾಡ್ತಾ ಇದ್ದೀವಿ. ಇದೇ ರೀತಿ ಇದ್ದರೆ ನೀವು ನಮಗೇನು ನೀವು ಪಾರ್ಟಿಯಿಂದ ಅವ್ರಿಗೆ ವಜಾ ಪೊಲಿಟಿಕಲ್ ಸೆಕ್ರೆಟ್ರಿ ಹುದ್ದೆಯಿಂದ ಏನು ನೀವು ವಜಾ ಮಾಡಿದ್ದೀರಿ, ಇದೇ ರೀತಿ ನೀವು ಕಂಟಿನ್ಯೂ ಮಾಡಿದರೆ ಮತ್ತು ನಾವು ಏನು ಕಂಟಿನ್ಯೂ ಮಾಡೋದು, ಏನು ಮಾಡಬೇಕು ಅದು ನಾವು ಮುಖಂಡರು ಮತ್ತು ಉಲಮಾಗಳು ಏನು ತೀರ್ಮಾನ ತಗೊಂಡು ಮಾಡಬೇಕು ಅದು ಮಾಡ್ತೀವಿ. जो हुकूमत में पार्टी ने, कांग्रेस पार्टी ने जो फैसला लिया है वो गलत फैसला है. हम इसी बात की तरफ मुतवज्जह कराना चाहते हैं कि भाई हमारी जो पार्टी कांग्रेस पार्टी है वो दोबारा जो है फैसले को गौर करे. सिर्फ एक दावणगिरा की एक फैमिली की वजह से 1 करोड़ मुसलमानों को तकलीफ़ पहुँचाने का काम हुआ है. इसलिए आपको बुलाकर यही पैगाम देना चाहते हैं कि भाई हमारा जो पैगाम ये है कि हमारे जो यानी जो हुकूक थे, हमारा जो हक़ था, जिसको हमें बड़ी कुर्बानियों के साथ और वोटिंग करके जो है हासिल किया था, उस हक़ से जो मुस्तरद किया गया है और उनको मुअत्तल किया गया है, दोबारा वापस लेकर आने की कोशिश करें. क्योंकि एक बाई इलेक्शन के लिए इतना बड़ा फ़ैसला बड़ा गलत है. एक बाई इलेक्शन था ये, तो बाई इलेक्शन के लिए इतना बड़ा फ़ैसला करना और सिर्फ ना जाने की वजह से ये बड़ी बहुत ही ख़तरे की बात है. हम आपको यही बात समझाना चाह रहे हैं कि अगर आप इस पर कदम नहीं उठाए और अगर आप इसके ऊपर आगे नहीं बढ़े
और आगे बढ़कर अगर आपने उसे कोशिश करनी, आपने जो है ना जो पेश किया है, अगर उसे आप वापस नहीं लिए तो फिर पूरे कर्नाटक के अंदर इसका असर पड़ता है। मैसूर से लेकर बीदर से लेकर बागलकोट, बेलगाम से लेकर और जितना भी बेंगलुरु का इलाका है और जितना भी कोलार ज़िला है और चिकबल्लापुर ज़िला है, उस पर इसका बहुत बड़ा असर पड़ता है। और वो असर ना पड़े बाकी यानी वो पार्टी बाकी रहे, इसलिए हमारी यही दरख्वास्त है कि भाई आप जो है ना ये जो साजिश रची गई है और इस तरीके से उन्होंने जो ये हरकत की है, ये बड़ी गलत काम किया है उन्होंने। हम दोबारा ये बात कहते हैं कि फ़ौरन जो है पानी हाई कमांड से आप दरख्वास्त पेश करके, हालात बिगड़ेंगे और फिर एतिमाद पार्टी का ख़त्म हो जाएगा। बहुत ज़माने से मुसलमान एतिमाद के साथ पार्टी पर भरोसा करते हुए वोट देते हुए आ रहे हैं और इस मरतबा पूरी तरीके से वोट दिया है। अगर दोबारा इस तरीके से फिर दोबारा अगर आप इसके अंदर कोशिश नहीं करेंगे तो फिर ख़तरा है कि आगे जो है वायवती के हम लोग सोचेंगे और फिर आगे जो है हम लोग आगे कांग्रेस के लिए बढ़ना है या नहीं बढ़ना है, और फिर हो सके तो हम दूसरा भी फैसला ले सकते हैं। इसलिए हम दरख्वास्त करते हैं कि फ़ौरन जो है सिद्धरामैया जी से और फिर DK शिव कुमार से कि भाई आप फ़ौरन जो है इसके एतबार से आप फ़ैसला दोबारा जो है सोचें, हाई कमांड तक पहुंचकर जो है इसका मुतालबा करें कि जो गलती हुई है उसे दुरुस्त कर लें। बस यही हमारा पैगाम है।